ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಇಂದಿನ ಕರ್ನಾಟಕದ ಹವಾಮಾನ ವರದಿ. ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮತ್ತು ರೆಡ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರ್ನಾಟಕದಿಂದ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಕರ್ನಾಟಕದಾದ್ಯಂತ ಹೆಚ್ಚಾಗುತ್ತಿರುವ ತೀವ್ರ ಚಳಿ ಮತ್ತು ಭಾರತೀಯ ಹವಾಮಾನ ಇಲಾಖೆ IMD ನೀಡಿರುವ ಆರೆಂಜ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಬಗ್ಗೆ ಮತ್ತು ಕೆಲವೆಡೆ ರೆಡ್ ಅಲರ್ಟ್ ಬಗ್ಗೆನೂ ಕೂಡ. ವೀಕ್ಷಕರೇ, ಈ ಜಿಲ್ಲೆಗಳಿಗೆ ಇನ್ನು 5 ರಿಂದ 4 ದಿನಗಳ ಕಾಲ ಭಾರಿ ಚಳಿ ಹಾಗೂ ಗಾಳಿ ಮತ್ತು ಮೂಡು ಗಾಳಿಯ ವಾತಾವರಣ ಇರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಯಾವ ಜಿಲ್ಲೆಗಳಿಗೆ ಎಷ್ಟು ಅಪಾಯ, ಎಲ್ಲಿ ಹೆಚ್ಚು ಚಳಿ, ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸ್ನೇಹಿತರೆ, ಈ ವರ್ಷ ಡಿಸೆಂಬರ್ ಅಂತ್ಯ ಮತ್ತು ಜನವರಿ ಆರಂಭದಲ್ಲೇ ಕರ್ನಾಟಕದಲ್ಲಿ ಮೈಕೂರೆಯುವ ಚಳಿ ಅನುಭವ ಆಗ್ತಾ ಇದೆ. ಈ ಉತ್ತರ ಕರ್ನಾಟಕದಲ್ಲಂತೂ ವಿಪರೀತವಾಗಿ ಕಾಡುತ್ತಿರುವ ಚಳಿರಾಯನ ಆರ್ಭಟ ಹಾಗೂ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಕರ್ನಾಟಕದ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಚಳಿ ಕಂಡು ಬರಲಿದೆ ಹಾಗೂ ಬೆಂಗಳೂರಿನ ವಾತಾವರಣ ಕೂಡ ಹೀಗಿರಲಿದೆ. ವೀಕ್ಷಕರೇ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ, ನಾವು ನಿಮಗೆ ಇದೇ ರೀತಿ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋನ ಕಳೆದ 2 ರಿಂದ 3 ದಿನಗಳ ಕಾಲ ರಿಸರ್ಚ್ ಮಾಡಿ ಮಾಡಲಾಗುತ್ತಿದೆ. ಹಾಗಾಗಿ ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ನೀಡಿ. ವೀಕ್ಷಕರೇ, ಮುಖ್ಯವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ಕೆಲವು ದಕ್ಷಿಣ ಕರ್ನಾಟಕದ ಈ ಜಿಲ್ಲೆಗಳಿಗೆ ಚಳಿಯಿಂದ ಗಂಭೀರವಾಗಿ ತತ್ತರಿಸಿದೆ. ಅದರಲ್ಲೂ ಆರೆಂಜ್ ಅಲರ್ಟ್, ಅತ್ಯಂತ ಅಪಾಯದ ಜಿಲ್ಲೆಗಳು. ಭಾರತೀಯ ಹವಾಮಾನ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು. ಅದರಲ್ಲೂ ಕಲಬುರಗಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಹಾಗೂ ಬೀದರ್ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ 7 ರಿಂದ 9 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ಕೆಲವು ಕಡೆ 6 ಡಿಗ್ರಿಗೂ ಕೂಡ ಕಡಿಮೆ ಇದೆ. ಬೆಳಿಗ್ಗೆ ದಟ್ಟವಾದ ಮಂಜು, ತಡರಾತ್ರಿ ಮತ್ತು ಮುಂಜಾನೆ ಕಡು ಚಳಿ ಆಗಲಿದೆ. ಮತ್ತು ಕಲಬುರಗಿ, ಬೀದರ್, ವಿಜಯಪುರ ಜಿಲ್ಲೆಗಳಲ್ಲಿ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಮತ್ತು ಯೆಲ್ಲೋ ಅಲರ್ಟ್, ಎಚ್ಚರಿಕೆಯಿಂದ ಇರಬೇಕಾದಂತಹ ಜಿಲ್ಲೆಗಳು. ವೀಕ್ಷಕರೇ, ಇನ್ನೊಂದು ಕಡೆಯಲ್ಲಿ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಯೆಲ್ಲೋ ಅಲರ್ಟ್ ನೀಡಿರುವಂತಹ ಜಿಲ್ಲೆ ಮಂಡ್ಯ. ಹೌದು ವೀಕ್ಷಕರೇ, ನೀವು ನಂಬದೇ ಇರಬಹುದು, ಆದರೆ ಮಂಡ್ಯ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹೆಚ್ಚು ಚಳಿಯ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಹಾಗೂ ಹಾಸನ ಜಿಲ್ಲೆಗೂ ಕೂಡ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಹಾಗೂ ದಾವಣಗೆರೆ ಜಿಲ್ಲೆಗೂ ಕೂಡ ಇನ್ನೂ ಕೆಲವು ಜಿಲ್ಲೆಗಳು ಸೇರಿವೆ. ಈ ಜಿಲ್ಲೆಗಳಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಚಳಿ ಹೆಚ್ಚಾಗುತ್ತದೆ. ಮಂಜು ಇರುವುದರಿಂದ ವಾಹನ ಚಾಲನೆಗೆ ತೊಂದರೆ ಆಗುತ್ತೆ. ಆರೋಗ್ಯದ ಮೇಲೆ ಸಣ್ಣದಾಗಿ ಸಮಸ್ಯೆಗಳು ಆಗುತ್ತೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬೆಂಗಳೂರಿನ ಹವಾಮಾನ ಹೀಗಿದೆ ವೀಕ್ಷಕರೇ. ಸ್ನೇಹಿತರೆ, ಬೆಂಗಳೂರು ನಗರದಲ್ಲಿ ಈ ಬಾರಿ ಚಳಿ ಜೋರಾಗಿದೆ. ಬೆಂಗಳೂರು ಸ್ಥಿತಿ ಹೇಗಾಗಿದೆ ಅಂದ್ರೆ, ಬೆಳಿಗ್ಗೆ ಮೋಡ ಮುಸುಕಿದ ವಾತಾವರಣ, ಕೆಲ ಪ್ರದೇಶದಲ್ಲಿ ದಟ್ಟ ಮಂಜು ಮತ್ತು ರಾತ್ರಿ ತಾಪಮಾನ 13 ರಿಂದ 14 ಡಿಗ್ರಿಗೆ ಇಳಿಕೆಯಾಗಿದೆ. ಮತ್ತು ಬೆಳಿಗ್ಗೆ ಮೈ ಕೊರೆಯುವ ಚಳಿ ಉಂಟಾಗುತ್ತೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಯಲಹಂಕ, ನೆಲಮಂಗಲ ಭಾಗಗಳಲ್ಲಿ ಚಳಿ ಹೆಚ್ಚು ಅನುಭವ ಆಗುತ್ತೆ. ಹಾಗೂ ಕರಾವಳಿ ಜಿಲ್ಲೆ. ಹೌದು ವೀಕ್ಷಕರೇ, ಕರಾವಳಿ ಜಿಲ್ಲೆ. ಇನ್ನು ಕರಾವಳಿ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಕರಾವಳಿ ಜಿಲ್ಲೆಗಳು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇಲ್ಲಿ ಒಣಹವೆ ಅಂದ್ರೆ ಡ್ರೈ ವೆದರ್ ಇರುತ್ತೆ ಮತ್ತು ಮಳೆಯ ಸಾಧ್ಯತೆ ಇಲ್ಲ. ಆದ್ರೆ ರಾತ್ರಿ ಮತ್ತು ಬೆಳಿಗ್ಗೆ ಸಾಧಾರಣ ಚಳಿ ಇರುತ್ತೆ. ಆದ್ರೆ ಸಮುದ್ರ ತೀರದ ಭಾಗಗಳಲ್ಲಿ ರಾತ್ರಿ ಸಮಯದಲ್ಲಿ ಚಳಿ ಹೆಚ್ಚಾಗುವ ಸಾಧ್ಯತೆಯನ್ನ ನೀಡಲಾಗಿದೆ. ವೀಕ್ಷಕರೇ, ಆರೋಗ್ಯ ಇಲಾಖೆಯಿಂದ ಇಲ್ಲಿ ಆರೋಗ್ಯ ಎಚ್ಚರಿಕೆ ಮತ್ತು ಮಕ್ಕಳು, ಹಿರಿಯರಿಗೆ ಹಾಗೂ ಎಲ್ಲರಿಗೂ ಕೂಡ ಮುಖ್ಯ ಸೂಚನೆಯನ್ನ ಕೊಡಲಾಗಿದೆ. ವೈದ್ಯರು ಮತ್ತು ಆರೋಗ್ಯ ತಜ್ಞರು ಹೇಳ್ತಿರುವ ಮುಖ್ಯ ಸಲಹೆಗಳು ನೋಡಿ. ಮಕ್ಕಳಿಗೆ ಬೆಚ್ಚಗಿನ ಬಟ್ಟೆ ಮತ್ತು ತಣ್ಣಗಿನ ನೀರನ್ನ ತಪ್ಪಿಸಿ ಬಿಸಿ ನೀರನ್ನ ಸಾಧ್ಯವಾದಷ್ಟು ಅವರಿಗೆ ಕೊಡಿ. ಮತ್ತು ಬೆಳಿಗ್ಗೆ ಬೇಗ ಸ್ನಾನ ಬೇಡ ಅಂತ ಹೇಳಲಾಗಿದೆ ಚಿಕ್ಕ ಮಕ್ಕಳಿಗೆ. ಮತ್ತು ಹಿರಿಯ ನಾಗರಿಕರಿಗೆ ಬೆಳಿಗ್ಗೆ ಮಂಚಿನಲ್ಲಿ ಹೊರಗೆ ಹೋಗಬೇಡಿ. ಬಿಪಿ, ಶುಗರ್ ಇದ್ದವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ರಾತ್ರಿ ಬಿಸಿ ಹಾಲು ಅಥವಾ ಸೂಪ್ ಅನ್ನು ನೀವು ಸೇವಿಸಬೇಕು. ಆಹಾರ ಸಲಹೆ ಅಂತಂದ್ರೆ ಬಿಸಿ ಆಹಾರವನ್ನ ಆದಷ್ಟು ತೆಗೆದುಕೊಳ್ಳಬೇಕು ಎಲ್ಲರಿಗೂ ಕೂಡ. ಮತ್ತು ಪೌಷ್ಟಿಕ ಆಹಾರವನ್ನ ಎಲ್ಲರೂ ಕೂಡ ಸೇವಿಸಬೇಕು. ಮತ್ತು ಇಮ್ಯುನಿಟಿ ಹೆಚ್ಚಿಸುವ ಪದಾರ್ಥಗಳನ್ನ ತಿನ್ನಬೇಕು ಅಂತ ಹೇಳಲಾಗಿದೆ. ಮತ್ತು ಸರ್ಕಾರ ಹಾಗೂ ಹವಾಮಾನ ಇಲಾಖೆಯ ಎಚ್ಚರಿಕೆ ಏನಂತಂದ್ರೆ, ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಇನ್ನು 3 ರಿಂದ 6 ದಿನಗಳವರೆಗೆ ಈ ಚಳಿ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಚಳಿ ಇನ್ನಷ್ಟು ತೀವ್ರವಾಗಬಹುದು. ನೋಡಿ ಸ್ನೇಹಿತರೆ, ಈ ಚಳಿ ಸಣ್ಣ ವಿಷಯ ಅಲ್ಲ. ಮುಖ್ಯವಾಗಿ ಆರೆಂಜ್ ಅಲರ್ಟ್ ಜಿಲ್ಲೆಯಲ್ಲಿ ಇರುವವರು ಖಂಡಿತ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಜಿಲ್ಲೆ ಹೆಸರನ್ನ ದಯವಿಟ್ಟು ಯಾವ ಒಂದು ಜಿಲ್ಲೆ ಅಂತ, ಯಾವ ಜಿಲ್ಲೆಯವರು ನೋಡ್ತಾ ಇದ್ರ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಅದರಲ್ಲೂ ಇಲ್ಲಿ ತೀವ್ರವಾಗಿ ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೀದರ್ ಜಿಲ್ಲೆ ಮತ್ತು ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಈ ಜಿಲ್ಲೆಗಳಿಗೆ ಅಧಿಕ ಪ್ರಮಾಣದಲ್ಲಿ, ಮತ್ತು ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಹಾಸನ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ ಇನ್ನೂ ಕೆಲವು ಜಿಲ್ಲೆಗಳು ಸೇರಿವೆ. ಈ ಜಿಲ್ಲೆಗಳಿಗೆ ಹೆಚ್ಚಿನ ಚಳಿ ಕಂಡು ಬರಲಿದೆ ಎಂದು ಹವಾಮಾನ ಇಲಾಖೆ ವರದಿ ನೀಡಿದೆ. ಹಾಗಾಗಿ ವೀಕ್ಷಕರೇ, ಈ ಚಳಿ ಸಣ್ಣ ವಿಷಯವೇನಲ್ಲ. ಮುಖ್ಯವಾಗಿ ಅನೇಕ ಜಿಲ್ಲೆಗಳಲ್ಲಿ ಈ ಒಂದು ಚಳಿಯ ವಾತಾವರಣ ಕಂಡು ಬರಲಿದೆ. ಖಂಡಿತ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಜಿಲ್ಲೆಯ ಹೆಸರನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಈ ಮಾಹಿತಿ ಉಪಯೋಗ
ಉಪಯುಕ್ತವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ. ಇನ್ನು ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ವೆದರ್ ಅಲರ್ಟ್ ಬಗ್ಗೆ ನಾವು ನಿಮಗೆ ಡೈಲಿ ಅಪ್ಡೇಟ್ ಅನ್ನ ಕೊಡ್ತೇವೆ. ಜಾಗೃತೆಯಿಂದ ಇರಿ, ಆರೋಗ್ಯವೇ ದೊಡ್ಡ ಸಂಪತ್ತು. ನೋಡಿ, ಇದು ಯಾವುದೇ ಕಾರಣಕ್ಕೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಕೇವಲ ಮುನ್ನೆಚ್ಚರಿಕೆ ಕ್ರಮದಿಂದ ಇರಬೇಕೆನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೇವೆ. ಆದಷ್ಟು ಎಲ್ಲ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವತ್ತು ಬೆಳಿಗ್ಗೆ ನೀವು ಮನೆ ಹೊರಗೆ ಕಾಲಿಟ್ಟಾಗ ಒಂದು ಕ್ಷಣ ಮೈ ನಡುಗಿದ್ರ? ಆ ಚಳಿ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ಮತ್ತು ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆಗಳ ಮಕ್ಕಳು ಕೈಕಾಲು ಗಟ್ಟಿಯಾಗಿ ಹೋಗ್ತಾ ಇದೆ. ಹಿರಿಯರು ನಿದ್ರೆಗೂ ಅಸಹ್ಯ ಅನುಭವಿಸುತ್ತಿದ್ದಾರೆ. ನೋಡಿ, ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಈ ಜಿಲ್ಲೆಗಳಲ್ಲೂ ಚಳಿ ಈಗ ಅಪಾಯದ ಮಟ್ಟಿಗೆ ತಲುಪಿದೆ. ಇದು ಕೇವಲ ಹವಾಮಾನ ಸುದ್ದಿ ಅಲ್ಲ, ಇದು ನಿಮ್ಮ ಆರೋಗ್ಯದ ಪ್ರಶ್ನೆ, ನಿಮ್ಮ ಮನೆಯವರ ಸುರಕ್ಷತೆಯ ವಿಷಯ. ಇದು ದೊಡ್ಡ ಒಂದು ಮಾಹಿತಿಯಾಗಿರುತ್ತೆ. ಒಂದು ಸಣ್ಣ ನಿರ್ಲಕ್ಷ್ಯ ಬೇಡ, ಒಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಹಾಗಾಗಿ ಈ ವಿಡಿಯೋವನ್ನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ಕನ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.